ಎಲ್ಲ ನನ್ನ ಪ್ರೀತಿಯ ರೈತ ಮಿತ್ರರಿಗೆ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ನಾವು ನಮ್ಮ ತೋಟದಲ್ಲಿ 3 ಎಕರೆ ತೋಟದಲ್ಲಿ SNK 13374 ತಳಿನ ಹಚ್ಚಿದ್ವಿ. ಅದು ತುಂಬ ಚೆನ್ನಾಗಿ ಕಬ್ಬು ಫಸಲು ಬಂದದ್ದು ನಮ್ಗೆ. ಅದು 1 ಎಕರೆ 30 ಗುಂಟೆಗೆ 80 ಟನ್ 8 ತಿಂಗಳಲ್ಲಿ ಬಂದಿತ್ತು. ಹಾಗಾಗಿ ಸಾಕಷ್ಟು ಜನ ನಮಗೆ ಇದು ಯಾವ ರೀತಿ ಕಬ್ಬು ಐತಿ, ಏನು ಹೆಂಗೆ ಎಷ್ಟು ದಿನ ಬೆಳೆದೈತಿ, ಆಮೇಲೆ ಸುಂಕ್ ಹೆಂಗೈತಿ, ಆಮೇಲೆ ಗರಿ ಹೆಂಗೆ ಇರ್ತೈತಿ, ನೀರು ಎಷ್ಟು ಜಾಸ್ತಿ ಬೇಕು, ಭಾಳಷ್ಟು ಕ್ವಶನ್ ನಮಗೆ ಭಾಳ ವಿವಿಧ ಬಾಗಲಕೋಟೆ ಡಿಸ್ಟಿಕ್ಕಿಂದ, ಆಮೇಲೆ ಬೆಳಗಾವಿ ಡಿಸ್ಟಿಕ್ಕಿಂದ, ಬೇರೆ ಬೇರೆ ತಾಲೂಕಿಂದ ನಮಗೆಲ್ಲ ಫೋನ್ ಮೆಸೇಜ್ ಬಂದಿದ್ದು. ಹೀಗಾಗಿ ಈ ಕಬ್ಬಿನ ಮೇಲೆ ಒಂದು ವಿಡಿಯೋ ಮಾಡಬೇಕಂತ ನಾ ಇಚ್ಛೆ ಮಾಡಿ ವಿಡಿಯೋ ಮಾಡೋದ್ರಿಂದ ಕ್ವಶನ್ ಬಂದಿದ್ದು ಏನಂದ್ರೆ, ಇದು ಒಂದೇದು ಸುಂಕ್ ಹೆಂಗೈತಿ, ಆಮೇಲೆ ಗರಿ ಹಿರಿಯೈತೇನ, ಆಮೇಲೆ ನೀರಿನ ವಿಚಾರದಾಗ ಬಂದ ತಡ್ಕೋ ಶಕ್ತಿ ಹೆಂಗೈತಿ ಅದಕ್ಕೆ, ಆಮೇಲೆ ಔಷಧ ಗೊಬ್ಬರ ಜಾಸ್ತಿ ಮತ್ತು ರೋಗ ರುಜಿನಗಳು ಹೆಂಗದಾವೆ ಇದಕ್ಕೆ. ಈ ಕ್ವಶನ್ ನಮಗೆ ರೈತರಿಂದ ಭಾಳ ಬಂದಿದ್ದು. ಅದಕ್ಕೆ ಇದೇ ಟಾಪಿಕ್ ಕನ್ಸಿಡರ್ ಮಾಡಿ ನಾವು ಇವಾಗ ಇದು ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ಗೂ ನಾವು ಇವಾಗ ಕೊಡ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ತಳಿ ಇರೋದ್ರಿಂದ ಇಲ್ಲಿ ನೀವು ನೋಡ್ಬೋದು, ಈ ಕಬ್ಬಿಗೆ ಒಟ್ಟು ಸುಂಕಿಲ್ಲ. ಸುಂಕಿನ ವಿಚಾರ ಬಂದರೆ ಸುಂಕು ಅನ್ನೋದು ನಮಗೇನು ಚಂದ ಬಂದಿಲ್ಲ ಇನ್ನೋವರೆಗೆ. ಆಮೇಲೆ ಇನ್ನು ಗರಿ ವಿಚಾರಕ್ಕೆ ಬರೋದಾದ್ರೆ, ನೀವು ಇವಾಗ ಈ ಕಬ್ಬು 7 ರಿಂದ 6 ತಿಂಗಳು ಐತಿ. ಇದು 12-13 ತಿಂಗಳು ಬಿಟ್ರೂ ನಮಗೇನು ಗರಿ ಹಿರೋ ಚಾನ್ಸಸ್ ನಮಗೇನು ಇನ್ನೂವರೆಗೆ ಕಂಡಿಲ್ಲ. ಆಮೇಲೆ ಇದು ತುಂಬ ಚಲೋ ಬೀಳ್ತೈತಿ. ಆಮೇಲೆ ನೀರು ವಿಚಾರಕ್ಕೆ ಬಂದ್ರೆ, ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರಿಗೆ ಇಷ್ಟು ದೊಡ್ಡ ಕಬ್ಬು ಇರೋದ್ರಿಂದ ನೀರು ಸ್ವಲ್ಪ ಬೇಕು. ಇನ್ನು ಹಾಗೆ ಮಾಮೂಲಿಯಾಗಿ ಇದಕ್ಕೆ ಒಂದು ಪ್ರಮುಖ ಮೇಜರ್ ರೋಗ ಬರೋದೇನಪ್ಪ ಅಂದ್ರೆ, ಈ ರೀತಿ ನೀವು ನೋಡ್ಬೋದು ಇಲ್ಲಿ ಎಲೆ ಮೇಲೆ ಇದು ಫಂಗಿಸೈಡ್ಸ್ ಬರೋದ್ರಿಂದ ಇದಕ್ಕೆ ಹಂಗೇನು ಮೇಜರ್ ಏನು ರೋಗ ಅಲ್ಲ, ಬಟ್ ಸ್ವಲ್ಪ ಬೆಂಕಿ ರೋಗ, ಆಮೇಲೆ ಬಿಳಿ ರೋಗ ಬರ್ತಾವೆ ಇದಕ್ಕೆ. ನಮ್ಗೆ ಇನ್ನೊಂದೇನು ಕ್ವಶನ್ ಬಂದಿತ್ತಂದ್ರೆ, ಹಚ್ಕಾಬು ಮುಗಿದ ಮೇಲೆ ಕೊಡವೆ ಎಳುತ್ನಾಗ ಏನಿದ್ರದ್ದು ಹೆಂಗೆ ಪರಿಣಾಮ ಐತಿ, ಏನು ಹೆಂಗೆ ಬೆಳೆದೈತಿ ಅಂತ ಕ್ವಶನ್ ಕೇಳಿದ್ರು. ನಾನು ನಿಮ್ಗೆ ಈ ವಿಡಿಯೋ ಒಳಗೆ 6 ರಿಂದ 7 ತಿಂಗಳು ಕಬ್ಬನ್ನು ತೋರಿಸ್ತೀನಿ, ಆಮೇಲೆ 1 ತಿಂಗಳು ಕಬ್ಬನ್ನು ತೋರಿಸ್ತೀನಿ, ಆಮೇಲೆ ಹಚ್ಕಾಬನ್ನು ತೋರಿಸ್ತೀನಿ, ಕೊಡವೆ ಕಬ್ಬನ್ನು ತೋರಿಸ್ತೀನಿ, ಹಚ್ಕಾಬನ್ನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇವಾಗ ನಮ್ಮ ಪಕ್ಕದಲ್ಲೇ ಪ್ಲಾಟ್ ಆಗ್ತದೆ. ಇದೇನು ಕಬ್ಬಿದು ಕೊಡವೆ ಕಬ್ಬಿದು, 5ನೇ ಕೊಡವೆ. ಅದು ಇವಾಗ ಕಟಾವು ಮಾಡಿ ಮಾರ್ಚ್ 15 ಕಟಾವು ಮಾಡಿ 1 ತಿಂಗಳು ಕಬ್ಬಿದು. ನೋಡ್ಬೋದು, ಮರಿ ಸಂಖ್ಯೆನೂ ಜಾಸ್ತಿ ಐತಿ. ಆಮೇಲೆ ಮರಿ ಸಂಖ್ಯೆ ಇದು 5 ಫೂಟ್ ಸಾಲ ಆಗಿರೋದ್ರಿಂದ ಮರಿ ಸಂಖ್ಯೆನೂ ಜಾಸ್ತಿ ಐತಿ. ಆಮೇಲೆ ಎಲೆ ನಮಗೇನು ಒಂದಷ್ಟು ಪುಷ್ಟವಾಗೈತಿ ಎಲೆ ಇದೆ. ನೋಡ್ಬೋದು ನೀವು, 3 ಬಟ್ ಇದೆ ಎಲೆ. ಈ ಏನು ಮರಿ ಸಂಖ್ಯೆ ಇದೆಯಲ್ಲ, 1 ಸಾಕು. ಇವಾಗ ಇದು ನಾಟಕಿ ಮಾಡಿ 1 ತಿಂಗಳಾಯ್ತು. ಈಗ